ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥ ದಾಸ ಗುರುಭ್ಯೋ ನಮಃ. ಪಂಚಾಗ್ನಿಹೋತ್ರ ಸಂಧಿ ಸಾರು ನೋಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ವಿಷಯ ಕವರ್ ಮಾಡ್ತಾ ಇದ್ದೀನಿ. ನಾನು ಅದೇ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ, ಯಾವ ವಿಷಯನೂ ಬಿಟ್ಟಿಲ್ಲ. ಅದಕ್ಕೆ ಇಲ್ಲಿ ಈಗ 24 ನುಡಿವರೆಗೂ ಆಗಿದೆ. 25, 26 ಈ 2 ನುಡಿಯಲ್ಲಿ ಸ್ವಲ್ಪ ವಿಷಯಗಳು ಜಾಸ್ತಿ ಇದೆ. ವಿಷಯ ಅಂದರೆ ಭಗವದ್ ರೂಪಗಳ ಹೆಸರುಗಳು ಬಹಳ ಜಾಸ್ತಿ ಇದೆ. ಅದನ್ನು ಎಲ್ಲನೂ ಒಟ್ಟಿಗೆ ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ ಆಗ್ತದೆ. ಆದರೆ ಪಾರಾಯಣ ಮಾಡುವಾಗ ನಮಗೆ ಎಷ್ಟು ಅನುಸಂಧಾನ ಬರಬೇಕು ಅಷ್ಟು ರೂಪಗಳನ್ನು ಹೇಳ್ತೀನಿ. ಇಲ್ಲಿ ಓಂಕಾರದ 8 ಭಾಗ ಅಂತ ಹೇಳ್ತೇವೆ. ಓಂಕಾರ ಪ್ರತಿಪಾದ್ಯನಂತ ಭಗವಂತ. ಆ ಓಂಕಾರ ಅಕ್ಷರದಲ್ಲಿ 8 ಭಾಗ ಇದೆ. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ. ಇದು 8 ಭಾಗ ಆಯಿತು. ಈ 8 ಒಂದೊಂದು ಭಾಗಕ್ಕೂ ಭಗವಂತನ ವಿಶ್ವಾದಿ ರೂಪ ಅಂತ ಹೇಳ್ತೀವಿ. ವಿಶ್ವಾದಿ ರೂಪ ಅಂತಂದ್ರೆ ಅದು ವಿಷ್ಣು ಸಹಸ್ರನಾಮ ವಿಶ್ವರೂಪಿ ಅಲ್ಲ. ಇಲ್ಲಿ ವಿಶ್ವಾದಿ 8 ರೂಪಗಳು ಇರ್ತದೆ. ವಿಶ್ವ, ತೈಜಸ, ಪ್ರಾಜ್ಞ, ತೂರ್ಯ, ತೂರ್ಯ, ವಿಶ್ವ, ತೈಜಸ, ಪ್ರಾಜ್ಞ, ತೂರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ. ವಿಶ್ವ, ತೈಜಸ, ಪ್ರಾಜ್ಞ, ತೂರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ. ಈ 8 ರೂಪಗಳ ಚಿಂತನೆ ಮಾಡಬೇಕು ಅಂತ. ಈ ಮತ್ತು ಇದು ಒಂದಕ್ಕೊಂದು ಜಾಯಿಂಟು. ಅಂದರೆ ಇದು ಅಕಾರ, ಉಕಾರ, ಮಕಾರ 8 ಹೇಳಿದ್ನಲ್ಲ ಅದು. ಅದರ ಪಕ್ಕದಲ್ಲಿ ಇದು ವಿಶ್ವ, ತೈಜಸ, ಪ್ರಾಜ್ಞ, ತೂರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ ಇದು ಹಿಂಗೆ ಬರ್ಕೋಬೇಕು. ಆಮೇಲೆ ಅದರ ಮುಂದೆ ಒಂದೊಂದು ಲೈನಿಗೆ ಒಂದೊಂದು ಲೈನ್ ಅಕ್ಷರಗಳನ್ನು ಇದು ಅ ಆ ಇ ಇಂದ ಅಮಹಾರವು ಒಂದು, ಕ ಖ ಗ ಘ ಒಂದು, ಚ ಚ ಜ ಜನ ಒಂದು, ಟ ಠ ಡ ಢ ಒಂದು, ತ ಥ ದ ನ ಹೀಗೆ 8 ಭಾಗ ಬರ್ತದೆ. ಸೊ ಇಷ್ಟ ರೂಪಗಳನ್ನು ಚಿಂತನೆ ಇಲ್ಲಿ ಕೊಟ್ಟಿದ್ದಾರೆ. ಅಷ್ಟೆಲ್ಲ ರೂಪಗಳ ಚಿಂತನೆ ನಾವು ಹೇಳ್ತಾ ಇದ್ದೀನಿ. ನಾನು ಎಷ್ಟು ನಿಮಗೆ ಜ್ಞಾಪಕ ಆಗ್ತದೋ ಅಷ್ಟು ಇಟ್ಕೊಳ್ಳಿ. ಯಾವುದಾಗೋದಿಲ್ಲ ಅದನ್ನು ಪಾರಾಯಣ ಮಾಡುವಾಗ ಅಲ್ಲೆಲ್ಲ ಹೆಸರು ಬರ್ತದೆ, ಅಲ್ಲಿ ಭಗವಂತನ ಚಿಂತನೆ ಬರ್ತದೆ. ಸುಮ್ಮನೆ ಟೆನ್ಷನ್ ತೊಳ್ಕೋಬೇಡಿ. ಎಷ್ಟಾಗುತ್ತೋ ಅಷ್ಟು ಮಾಡಿ. ಇಷ್ಟೆಲ್ಲ ಬಹ್ಯಾಟ್ ಮಾಡ್ಕೊಂಡು ಕೂಡೋದ್ರಲ್ಲಿ ಪಾರಾಯಣ ಹೋಗ್ಬಿಡ್ತದೆ. ಪಾರಾಯಣ ಸರಿಯಾಗಿ ನಾವು ಮಾಡಬೇಕು. ಪಾರಾಯಣ ಮಾಡುವಾಗ ಎಲ್ಲ ಹೆಸರು ಬಂದೇ ಬರ್ತದೆ. ಅವು ಎಲ್ಲ ಭಗವತ್ ರೂಪಗಳನ್ನು ಕವರ್ ಆಗಿ ಆಗ್ತದೆ. ಸೊ ವಿದೌಟ್ ಟೆನ್ಷನ್ ಸಂತೋಷವಾಗಿ, ಖುಷಿಯಾಗಿ, ಆನಂದವಾಗಿ ನಾವು ಪಾರಾಯಣ ಮಾಡಬೇಕು. ಸೊ ಇಲ್ಲಿ ಈ 8 ರೂಪಗಳನ್ನು ಮುಖ್ಯವಾಗಿ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಇದು ಹೇಳಿದ್ವಿ. ಆಮೇಲೆ ವಿಶ್ವ, ತೈಜಸ, ಪ್ರಾಜ್ಞ, ತೂರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಈ 8 ರೂಪಗಳು ಹೇಳಿದ್ವಿ. ಒಂದೊಂದು ರೂಪಗಳಿಗೂ ಅಕ್ಷರ ಪ್ರತಿಪಾದನೆಯಾದಂಥ ಭಗವಂತ. ಇದಕ್ಕೆ ಅಜಾದಿ ರೂಪಗಳು ಅಂತ ಹೇಳ್ತೀವಿ. ಅಂದರೆ ಅ ಆ ಇ ಉ ಅದು ಒಂದು ಲೈನ್. ಇದು ಈ ರೂಪದಿಂದ ಆ ರೂಪಗಳು ಹುಟ್ಟುತ್ತವೆ. ಅಂದರೆ ಅಷ್ಟಷ್ಟು ರೂಪದಿಂದ ಭಗವಂತನ ನಿಯಮನ ಮಾಡ್ತಾ ಇದ್ದಾರೆ. ಈ 2 ನುಡಿಯಲ್ಲಿ ಇಷ್ಟೆಲ್ಲ ರೂಪಗಳನ್ನು ಕವರ್ ಮಾಡಿದ್ದಾರೆ ಜಗನ್ನಾಥದಾಸರು. ಈ ರೂಪಗಳನ್ನು ಎಲ್ಲೆಲ್ಲಿ ಚಿಂತನೆ ಮಾಡಬೇಕು ಆ ಸ್ಥಾನ ಕೂಡ ಇದೇ 2 ನುಡಿಯಲ್ಲಿ ಹೇಳಿದ್ದಾರೆ. ಇಷ್ಟೆಲ್ಲ ಒಟ್ಟಿಗೆ ಜ್ಞಾಪಕ ಇಡೋದು ಕಷ್ಟ ಆಗ್ತದೆ. ನಾನು ಹೇಳ್ತೀನಿ, ಯಾರಿಗೆ ಸಾಧ್ಯವಾದ ಮಾಡಿರಿ. ಆದರೆ ಅಟ್ಲೀಸ್ಟು ಇಷ್ಟದ ರೂಪಗಳನ್ನು ಇವೆ ಅಂತ ಅನ್ನೋದನ್ನು ನಾವು ಜ್ಞಾಪಕ ಇಡೋದು. ಇದು ಅಜಾದಿ ರೂಪಗಳೇನಿದೆಯಲ್ಲ ಅದರದ್ದು ಒಂದು ವಿಡಿಯೋ ಸಪ್ರೇಟ್ ಮಾಡ್ತೀನಿ. ಅದು ಅದರಲ್ಲಿ ಅಜಾದಿ ಯಾವ ಸ್ಥಾನದಲ್ಲಿ ಆ ರೂಪ ಇದೆ. ಅಜಾಯನ್ಮ, ಆನಂದಾಮ, ಈಶಾಯನ್ಮ, ಉಗ್ರಾಯನ, ಉರ್ಜಿತೇನ್ಮ ಎಲ್ಲ 51 ಅಕ್ಷರ ಇದೆ. ಅದು ಯಾವ್ಯಾವ ಸ್ಥಾನದಲ್ಲಿ ಇದೆ ಅದೂ ಇದೆ. ಅದನ್ನು ನಾನು ಒಂದು ಸಪ್ರೇಟೇ ವಿಡಿಯೋ ಮಾಡಿಬಿಡ್ತೀನಿ. ಆವಾಗ ಇದನ್ನೆಲ್ಲ ಕವರ್ ಆಗಿಬಿಡ್ತದೆ ಈ 2 ನುಡಿಯಲ್ಲಿ ಕೊಟ್ಟಂಥದ್ದು. ಸೊ ಸದ್ಯಕ್ಕೆ ಈ 2 ನುಡಿಯಲ್ಲಿ ಅದು ಅಕಾರ, ಉಕಾರ, ಮಕಾರ ಅದನ್ನು 8, ವಿಶ್ವ, ತೈಜಸ, ಪ್ರಾಜ್ಞ, ತೂರ್ಯ ಆದಂತು. ಆಮೇಲೆ ಇದು ಅನಿರುದ್ಧಾದಿ ರೂಪಗಳಂತೂ ಎಲ್ಲ ಅನಿರುದ್ಧಾದಿ ಅಂತಂದರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಇವು 4 ರೂಪ ಅಂತೂ ಎಲ್ಲ ಕಡೆ ಇದ್ದದ್ದನ್ನೇ. ಅದನ್ನು ಎಲ್ಲೆಲ್ಲಿ ಇದೆ ಅನ್ನೋದನ್ನು ನಾನು ಅಜಾದಿ ರೂಪಗಳ ಪಟ್ಟಿ ಕೊಡ್ತೀನಲ್ಲ ಆವಾಗ ಅದರಲ್ಲಿ ಗೊತ್ತಾಗ್ತದೆ. ಸೊ ಸದ್ಯಕ್ಕೆ ನಾವು ಪಾರಾಯಣ ಮಾಡುವಾಗ ಎಷ್ಟು ನಮಗೆ ಅನುಸಂಧಾನ ಮಾಡಬೇಕು ಅಷ್ಟು ಒಂದನ್ನು ಇವಾಗ ಹೇಳಿದ್ದೀನಿ. 2 ನುಡಿದರೂ ಹೇಳಿದ್ದೀನಿ. ಸೊ ಇಲ್ಲಿ 6 ರೂಪದಿಂದಲೇ ತೋರುತಿಪ್ಪನು ವಿಶ್ವಲಿಂಗ.
ಅಂದರೆ ಇಲ್ಲ ಲಿಂಗ ಶರೀರದಲ್ಲಿ 16 ರೂಪಗಳು ಇವೆ. ಅಲ್ಲಿ ಯಾವ್ಯಾವ ಇದೆ ಅಂದರೆ ಆಯಿ ಹಿಡ್ಕೊಂಡು ಹಾವರೆಗೂ ಅಲ್ಲೇ ವಿಶ್ವರೂಪಿ ಪರಮಾತ್ಮದು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಶರೀರದೋಳು ತೈಜಸ್ಸನು, ಶರೀರದೊಳಗೆ ಸ್ಥೂಲ ಶರೀರದೊಳಗೆ ನೀವು ಇವಾಗ ಇದೆ ತೈಜಸ್ಸನು, ಇದರಲ್ಲಿ ವಿಶ್ವ ತೈಜಸ ಪ್ರಾಜ್ಞ ತೂರ್ಯ ಆತ್ಮ ಅಂತರಾತ್ಮ ಅಂತೆಲ್ಲ ಹೇಳಿದ್ನಲ್ಲ, 8 ರೂಪ ಹೇಳಿದ್ನಲ್ಲ. ಸೊ ಅದರಲ್ಲಿ ಈ ತೈಜಸ್ ರೂಪಿ ಪರಮಾತ್ಮೆಯಲ್ಲಿದ್ದಾನೆ, ಜ್ಞಾನೇಂದ್ರ ಒಳಗಡೆ ಇದ್ದಾನೆ. ಪ್ರಾಜ್ಞರೂಪಿ ಪರಮಾತ್ಮ ಕರ್ಮೇಂದ್ರ ಒಳಗಿದ್ದಾನೆ. ತೂರ್ಯನಾಮಕರು ತನ್ಮಾತ್ರ ಒಳಗಡೆ ಇದ್ದಾನೆ. ಸೊ ಇಷ್ಟು ರೂಪಗಳಿವೆ. ಇಷ್ಟು ರೂಪಗಳು ಯಾವ್ಯಾವ ಸ್ಥಾನದಲ್ಲಿ ಇದೆ ಅದರ ಪಟ್ಟಿ ಸಪ್ರೇಟ್ ಕೊಡ್ತೀರಿ. ಇವಾಗೇನು ಟೆನ್ಷನ್ ತೊಗೋಬೇಡಿ. ಇವಾಗ ಸದ್ಯ ಪಾರಾಯಣ ಮಾಡುವಾಗ ಎಷ್ಟು ನಮಗೆ ಅನುಸಂಧಾನ ಬೇಕೋ ಅಷ್ಟು ನಾನು ಹೇಳ್ತಾ ಇದ್ದೀನಿ. ಇನ್ನು ವಿಸ್ತಾರವಾಗಿ ಯಾರು ಅಧ್ಯಯನ ಮಾಡಬೇಕಾಗಿದ್ದು ಅದು ಪಟ್ಟಿ ಕೊಡ್ತೀರಿ, ಅದನ್ನು ಬೈಹಾಟ್ ಮಾಡಬೇಕು ಅದನ್ನು. ಸೊ ಅದಕ್ಕೆ ಇಲ್ಲಿ ಆಮೇಲೆ ಇಲ್ಲೇನು ಹೇಳ್ತಾ ಇದೆ, ತೂರ್ಯನಾಮಕರು ಇಷ್ಟ ಆಯಿತು, ತೂರ್ಯನಾಮಕರು ಆಯಿತು. ಇಲ್ಲಿ 3-5 ರೂಪಗಳ ಧರಿಸುತ್ತ, 3 ಅಂದರೆ 3 × 5 15 ರೂಪಗಳ ಧರಿಸುತ್ತಲಿಯೇ ಈರೈದು ಕರ್ಣದೋಳು, ಈರೈದು ಅಂತಂದ್ರೆ 10, 5 2 10 ಕರ್ಣಗಳು ಅಂದರೆ ಇಂದ್ರಿಯಗಳಲ್ಲಿ. ಮಾತ್ರದಿ ತನ್ಮಾತ್ರದಲ್ಲಿ 5 ರೂಪಗಳು. ಖೇರ ಶಿಖಿ ಜಲ ಭೂಮಿಯೊಳಗಿಹ ಆತ್ಮನಾಮದಲ್ಲಿ. ಆಮೇಲೆ ಪಂಚ ಮಹಾಭೂತಗಳಲ್ಲಿ ಆತ್ಮರೂಪದಿಂದ ಅಂದರೆ ವಿಶ್ವ ತೈಜಸ ಪ್ರಾಜ್ಞಾತು. ಆಮೇಲೆ ಈಗ ಆತ್ಮ ಅಲ್ಲಿ ಬಂತು, ಪಂಚ ಮಹಾಭೂತದಲ್ಲಿದ್ದಾರಂತೇನೆ. ಆಮೇಲೆ ಮನದಳು ಅಹಂಕಾರದಳು, ಮನಸ್ಸಿನಲ್ಲಿ ಮತ್ತು ಅಹಂಕಾರ ಒಳಗಡೆ ಚಿಂತನೆ ಮಾಡಬಹುದು ಅಂತರಾತ್ಮನ. ಮತ್ತು ನಾನು ಹೇಳಿದ್ನಲ್ಲ ವಿಶ್ವ ತೇಜಸ ಪ್ರಾಜ್ಞಾತು ಆತ್ಮ ಅಂತರಾತ್ಮ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಅಂತರಾತ್ಮ ಮನಸ್ಸು ಅಹಂಕಾರ ಒಳಗಡೆ ಅಂತರಾತ್ಮನ ಭಗವಂತನ ಚಿಂತನೆ ಮಾಡಬೇಕು ಅಂತ. ಘನಸು ತತ್ವದಲ್ಲಿ ಮಹತ್ತತ್ವದಲ್ಲಿ ಆಮೇಲೆ ಅವ್ಯಕ್ತ ತತ್ವದಲ್ಲಿ ಪರಮಾತ್ಮ ಜ್ಞಾನಾತ್ಮ ಇಷ್ಟು ರೂಪಗಳ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿ ಭಗವಂತನ 51 ರೂಪಗಳ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ವಿಸ್ತಾರವಾಗಿ ಅದನ್ನು ತೀರಾ ಸಂಕ್ಷಿಪ್ತೇನೆ ಹೇಳಿಲ್ಲ, ಎಲ್ಲ ವಿಷಯ ವ್ಯವಹಾರ ಮಾಡ್ತಾ ಇದ್ದೀನಿ ನಾನು. ಅಥವಾ ಇಲ್ಲಿ ಅಜಾದಿ ರೂಪಗಳ ಚಿಂತನೆ ಕೊಟ್ಟಿದ್ದಾರೆ, ವಿಶ್ವಾದಿ ರೂಪಗಳ ಚಿಂತನೆ ಕೊಟ್ಟಿದ್ದಾರೆ. ಆಮೇಲೆ ಓಂಕಾರದಲ್ಲಿದ್ದಂಥ ಅಕಾರ ಉಕಾರ ಮಕಾರ ಅದರ ಚಿಂತನೆ ಕೊಟ್ಟಿದ್ದಾರೆ. 51 ಅಕ್ಷರ ಪ್ರತಿಪಾದನೆಂಥ ಅಜಾದ ರೂಪಗಳು ಕೊಟ್ಟಿದ್ದಾರೆ. ಇಷ್ಟೆಲ್ಲ ರೂಪಗಳ ಚಿಂತನೆ ಈ 2 ನುಡಿದಲ್ಲಿ ಜಗನ್ನಾಥ ದಾಸರು ಇಟ್ಬಿಟ್ಟಿದ್ದಾರೆ. ಸೊ ಇದನ್ನು ಅಜಾದಿ ರೂಪಗಳನ್ನು ನಾವು ಸರಿಯಾಗಿ ಬೈಹಾಟ್ ಮಾಡಬೇಕು ಅದನ್ನು. ಇನ್ನು ಮುಂದಿನ ನುಡಿಯಲ್ಲಿ ಹೇಳ್ತಾ ಇದ್ದಾರೆ 27ನೇ ನುಡಿಯಲ್ಲಿ, ಚತುರ್ವಿಂಶತಿ ತತ್ವಗಳು ತತ್ಪತಿಗಳು ಸ ಬ್ರಹ್ಮಮುಖ ದೇವತೆಗಳು 13,800 ಅಧಿಕ. ಇನ್ನು ಇಲ್ಲಿ ಮೇಲೆ ಕೂಡ ಸೇಮ್ ಇದೆ. ಇಲ್ಲಿ 1152 ಅಂತ ಕೊಟ್ಟರು, 23ನೇ ನುಡಿಯಲ್ಲಿ. ಇವಾಗಿಲ್ಲ 13,824 ಅಂತ ಹೇಳಿದ. ನಾನು ಹೇಳಿದ ಪ್ರಕಾರ ಇದೆಲ್ಲ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಾಗಿ ಗಣನೆ ಮಾಡುವಂಥ ಪದ್ಧತಿ ಇದೆ. ಇಲ್ಲಿ ಬೇರೆ ರೂಪದಿಂದ ಗಣನೆ ಮಾಡಿರ್ತಾರೆ. ತತ್ವಾಭಿಮಾನಿ ದೇಹದೊಳಗಡೆ ಅಲ್ಲಿ ಹೇಗೆ 23 ನುಡಿಯಲ್ಲಿ ಹೇಗೆ ಬಂತು ಅಂಕಿ ಅಂತ ಹೇಳಿದ್ದೇನೆ. ಇಲ್ಲಿ ಬೇರೆ ರೀತಿ ಮಾಡಿದ್ದಾರೆ, ಅದು ಸ್ಪಷ್ಟವಾಗಿ ಕೊಟ್ಟಿಲ್ಲ. ಚತುರ್ವಿಂಶತಿ ಬೇರೆ ಪುಸ್ತಕದಲ್ಲಿ ಇದೆ, ಅದನ್ನು ನನ್ನ ಪುಸ್ತಕದಲ್ಲಿ ಇಲ್ಲ ಅದನ್ನು. ಇದು 13,824 ಹೇಗೆ ಬೇರೆ ರೀತಿಯಾಗಿ ಗಣನೆ ಮಾಡಿದ್ದಾರೆ ಅದನ್ನು. ಸೊ ಅದನ್ನೂ ಸರಿಯೇ. ರೂಪದಿಂದಲೇ ವಿತತನಾಗಿದ್ದಳು ಪ್ರಾಕೃತ ಪುರುಷನಂದಲೇ ಪಂಚಾತ್ಮಕನು ರಮಿಸುವನು. ಪಂಚಾತ್ಮಕ ಅಂತಂದ್ರೇನು, ಅನಿರುದ್ಧ ಪ್ರದೇವ ಸಂಕಟ ವಾಸುದೇವ ನಾರಾಯಣ. ಅದೇ ಇಲ್ಲಿಯೇ ಅಜಾದಿಯ 51 ರೂಪಗಳಿವೆ. ಆಮೇಲೆ ಇಲ್ಲಿ ತತ್ವಗಳಿವೆ, ತತ್ವಾಭಿಮಾನ ದೇವರಲ್ಲಿ ಭಗವತ್ ವ್ಯಾಪ್ತನಾಗಿದ್ದಾನೆ. ಆಮೇಲೆ ಇಲ್ಲಿ 13,824 ರೂಪದಿಂದ ವ್ಯಾಪ್ತನಾಗಿದ್ದಾನೆ. ಅದು ಕೂಡ ನಾವು ಪ್ರಾಕೃತ ಪುರುಷನಂದದಲ್ಲಿ ರಮಿಸುವನು. ಅಂದರೆ ನಾವು ಅವನು ಇಲ್ಲಿ ಅವತಾರಗಳನ್ನು ಮಾಡಿ ಬರ್ತಾನೆ. ಅವತಾರಗಳನ್ನು ಮಾಡಿ ಬಂದಾಗ ಈ ಪ್ರಾಕೃತ ಅವನು ಅಪ್ರಾಕೃತ. ಅದೇ ಪ್ರಾಕೃತ ಪುರುಷದಂತಲ್ಲಿ ಆ ರೀತಿಯಾಗಿ ರಾಮಕೃಷ್ಣ ರೂಪದಲ್ಲಿ ಆ ರೀತಿಯಾಗಿ ಅವನು ಎಲ್ಲ ಕ್ರಿಯೆಗಳನ್ನು ಮಾಡ್ತಾನೆ ಅಂತಾನೆ. ಸೊ ಇಲ್ಲಿ ಎಷ್ಟು ರೂಪಗಳನ್ನು ಅದಕ್ಕೆ ಒಂದೊಂದು ಸರ್ತಿ ತಲೆ ಕೆಟ್ಟು ಹೋಗ್ತದೆ, ಏನಪ್ಪ ಇಷ್ಟೆಷ್ಟು ರೂಪಗಳನ್ನು ಹೇಗಪ್ಪ ಜ್ಞಾಪಕ ಇರೋದು, ಇಷ್ಟೆಲ್ಲ ರೂಪಗಳನ್ನು ಹೇಗೆ ಅಂತ. ಅದಕ್ಕೆ ಬೇಸಿಕ್ ನಮಗೆ ಜ್ಞಾಪಕ ಇಡಬೇಕು. ತತ್ವಾಭಿಮಾನಿ ದೇವತೆಗಳು, ಕಕ್ಷಾ ತಾರತಮ್ಯ, ಅಜಾದಿ ರೂಪಗಳು, ಈ ವಿಶ್ವಾದಿ 8 ರೂಪಗಳು, ಆಮೇಲೆ ಅಕಾರಾದಿ ಅದು ಎಂತಾರೆ ಉಮದ ಆ ರೂಪಗಳು. ಬೇಸಿಕ್ ಇಷ್ಟಾದರೂ ನಾವು ಜ್ಞಾಪಕ ಇಡಲೇಬೇಕು. ಇಷ್ಟು ಜ್ಞಾಪಕ ಇಡೋಕ್ಕೆ ಕಷ್ಟ ಇಲ್ಲ, ಆಗತ್ತೆ ಅದನ್ನು. ಇದು ಬಿಟ್ಟಿನ ಬೇಕಾದಷ್ಟು ರೂಪಗಳನ್ನು ಹೇಳಿದ್ದಾರೆ ಅದನ್ನು.
ಅದನ್ನು ಅವಾಗ ಅವು ಎಷ್ಟೆಷ್ಟು ಯಾರ್ಯಾರು ಸಾಧ್ಯವಿದೆ ಅಷ್ಟೆಲ್ಲ ಮಾಡಬಹುದು. ಆಮೇಲೆ ಇನ್ನು ಇಲ್ಲಿ ಇದು 27 ಆಯಿತು. ಇನ್ನು 28ನೇ ನುಡಿಯಲ್ಲಿ ಕೇಶವಾದಿ ಸುಮೂರ್ತಿ ದ್ವಾದಶ ಮಾಸ ಪುಂಡ್ರಗಳಲ್ಲಿ, ಇನ್ನು ಕೇಶವಾದಿ ರೂಪಗಳು, ಕೇಶವಾದಿ 24 ರೂಪಗಳಿವೆ. ಅದರಲ್ಲಿ ಮೊದಲನೇ 12 ರೂಪಗಳನ್ನು ಇಂದ್ರಾಪತಿ ದಾಮೋದರವರೆಗೂ ಹೇಳ್ತಾರೆ. ಇವು ಕೇಶವಾದಿ ಮೂರ್ತಿಗಳು 12 ತಿಂಗಳಲ್ಲಿ ಚಿಂತನೆ ಮಾಡಬೇಕು ಅಂತ. ಈಗ ನಾವೆಲ್ಲ ಗುರುಮಂತ್ರ ಮಾಡುವಾಗ, ಈ ಸಂಕಲ್ಪ ಮಾಡುವಾಗ ಅವರೆಲ್ಲ ತಿಂಗಳದ ಹೆಸರು, ತಿಂಗಳಕ್ಕೆ ಅಭಿಮಾನಿ ಪ್ರತಿಪಾದ್ಯರಂಥ ಭಗವದ್ ರೂಪಗಳೆಲ್ಲ ಹೇಳ್ತೀವಿ. ಲಕ್ಷ್ಮೀ ಸಹಿತ ಇದ್ದಂಥ ಭಗವದ್ ರೂಪ ಹೇಳ್ತೀವಿ. ಮಾಸ ನಿಯಾಮಕ ಅಂತ ಹೇಳ್ತೀವಿ. ಸೊ ಅಲ್ಲಿ ಆ ಮಾಸ ನಿಯಾಮಕದಲ್ಲಿ ಅದು ಏನು ಈ ಎಲ್ಲ 12 ಮೊದಲೇ 12 ರೂಪಗಳು ಬರ್ತವೆ. ಆಮೇಲೆ ಪುಂಡ್ರಗಳಲ್ಲಿ ಅದೇ ಗೋಪಿಚಂದ್ರಗಳನ್ನು ಹಚ್ಕೋತೀವಿ, ಅಲ್ಲಿ ಕೂಡ ಈ ರೂಪಗಳ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಈ ವೇದವ್ಯಾಸ ಅನಿರುದ್ಧರು, ಅಂದರೆ ವೇದವ್ಯಾಸ ರೂಪ, ಅನಿರುದ್ಧ ಸಂಕರ ವಾಸುದೇವ ನಾರಾಯಣ, ಈ ರೂಪಗಳೇನಿದ್ದು ಇಲ್ಲೇ ಋತುಗಳಲ್ಲಿ ಭಗವಂತನ ಈ ರೂಪಗಳ ಚಿಂತನೆ ಮಾಡಬೇಕು ಅಂತ. ಈ ಚಕ್ರಾಬ್ಜ ಮಂಡಲದಲ್ಲಿ ಇದೆಲ್ಲ ಬರ್ತದೆ. ಚಕ್ರಾಬ್ಜ ಮಂಡಲದಲ್ಲಿ ತುಂಬ ಜನ ರಂಗೋಲಿದೆನ ನಾನು ಹಾಕ್ತೀನಿ. ಅದರಲ್ಲಿ ಬಹಳಷ್ಟು ವಿಷಯಗಳೆಲ್ಲ ಬರ್ತವೆ. ಆ ವಿಷಯನೇ ಇಲ್ಲಿ ಹೇಳಿದಂಥ ವಿಷಯ ಅಲ್ಲಿನೂ ಬರ್ತದೆ. ಆಮೇಲೆ ವಾಸವಹ ಯತಿಷತಿ ವಾಸವ ಸತ್ಕರ್ಮ ಧರ್ಮ ನಿರಾಶೆಯಿಂದಲೇ ಮಾಡು ಕರುಣೋ ಬೇಡಿಕೊಂಡಾಳು. ನಿರಾಶೆ ಅಂತಂತಂದ್ರೇನು, ಅಯ್ಯೋ ಇದು ಬಹಳ ಕಷ್ಟಪ್ಪ, ನಮ್ಮ ಕೈಯಿಂದ ಆಗೋದೇ ಇಲ್ಲ, ಎಲ್ಲಿದು ಕಿರಿಕಿರಿ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ಈ ನಿರಾಶೆ ಅಲ್ಲ. ಈ ರೀತಿ ನಿರಾಶೆ ಅಲ್ಲ, ಉತ್ಸಾಹದಿಂದ ಮಾಡಬೇಕು. ನಿರಾಶೆ ಅಂತಂದರೆ ಫಲಗಳ ಅಪೇಕ್ಷೆ ಮಾಡಲಾರ್ದೆ ಇದೆಲ್ಲ ರೂಪಗಳ ಚಿಂತನೆ ಮಾಡಬೇಕು ಅಂತ. ಅದೇ ಇದು ಫಲ ಇದೆ, ಇದೆಲ್ಲ ಚಿಂತನೆ ಮಾಡಿದರೆ ಫಲ ಖಂಡಿತವಾಗಿಯೂ ಇದೆ. ಆದರೆ ಇದು ಭಗವಂತನ ಪ್ರೀತಿಗೋಸ್ಕರ, ನಮ್ಮ ಉದ್ಧಾರಕ್ಕೋಸ್ಕರ ಇದೆಲ್ಲ ಚಿಂತನೆ ಮಾಡಬೇಕು ಅನ್ನೋದನ್ನು ಈ ಭಾವನೆಯಿಂದ ಮಾಡಬೇಕು. ಎಲ್ಲಿಗೆ ನಾನು ನೌಕರಿ ಕೊಡು, ಮನೆ ಕೊಡು ಅಂತ ಇದಕ್ಕೋಸ್ಕರ ಅಂತಲ್ಲ. ಇವಾಗ ಮನೆ ಇದೆ ನಮಗಿರೋಕ್ಕೆ, ಇನ್ನೂ ದೊಡ್ಡದೇ 4 ಮಜಿ ಮನೆ ಕೊಡು, ಅದಕ್ಕೋಸ್ಕರ ಇದು ಪಾರಾಯಣ. ಲೌಕಿಕವಾದಂಥ ವಿಷಯದಲ್ಲಿ ಜಗನ್ನಾಥ ದಾಸರು ಯಾವಾಗಲೂ ಸಪೋರ್ಟ್ ಮಾಡೋದಿಲ್ಲ. ಅವರು ಭಗವಂತನ ಹತ್ತಿರ ಹೇಗೆ ಹೋಗಬೇಕು ಅನ್ನೋದನ್ನು ಮಾತ್ರ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಈ ಎಲ್ಲ ಋತುಗಳಲ್ಲಿ ಭಗವಂತ ಇದ್ದಾನೆ. ಋತುಗಳಲ್ಲಿ ಪದೇ ಪದೇ ಹೇಳ್ತಾ ಇರ್ತೀನಿ, ನಾವು ಋತುಗಳ ನಿಂದನೆ ಮಾಡಬಾರ್ದು. ಅಲ್ಲಿ ಭಗವದ್ ರೂಪಗಳೇ ಇವೆ. ಆ ಋತುಗಳು ಕೂಡ ನಮಗೆ ಬೇಕಾಗಿದ್ದಂಥದ್ದು. ಅದು ಋತುಗಳು ಇಲ್ಲದೆ ನಾವು ಬದಲು ಸಾಧ್ಯನೇ ಇಲ್ಲ. ಬಿಸಿಲು ಬೇಕು, ಮಳೆನೂ ಬೇಕು, ಗಾಳಿನೇ ಬೇಕು, ಎಲ್ಲನೂ ಬೇಕೇ ಬೇಕು, ಚಳಿನೂ ಬೇಕು, ಎಲ್ಲನೂ ಬೇಕೇ ಬೇಕು. ಇಲ್ಲೇ ನಮ್ಮ ಅನ್ನ ಸಿಗೋದಿಲ್ಲ. ಅದಕ್ಕೆ ಮಿತವಾಗಿ ಭಗವಂತ ಕೊಡ್ತಾನೆ. ಭಾಳ ಬಿಸಿಲಾದ್ಮೇಲೆ ಸೋತು ಬಿಡ್ತೇವೆ ನಾವು. ಮಳೆ ಕೊಟ್ಬಿಟ್ಟು ತಂಪು ಕೊಡ್ತಾನೆ. ಆಮೇಲೆ ಚಳಿ ಕೊಡ್ತಾನೆ, ಚಳಿಯೂ ತಡ್ಕೊಳಕ್ಕಾಗಿಲ್ಲ, ತಿರ್ಗಾ ಬಿಸಿಲು ಕೊಡ್ತಾನೆ. ಹಾಗೆ ನಾವು ಮಿತವಾಗಿ ಕೊಡ್ತಾ ಇರ್ತಾನೆ. ಅದಕ್ಕೆ ನಾವು ಋತುಗಳಲ್ಲಿ ಯಾವುದನ್ನು ನಿಂದನೆ ಮಾಡಬಾರ್ದು ಅನ್ನೋದನ್ನೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ನಿರಾಶೆ ಎಂದಲೇ ಮಾಡು ಕರುಣವ ಬೇಡು ಕೊಂಡಾಡು. ಅವನು ಭಗವಂತನ ಕಾರುಣ್ಯ ಕೊಡುವಂತ ಇಷ್ಟೇ ಬೇಡಬೇಕು ವಿನ ಇನ್ನು ಅವರು ಅನುಗ್ರಹ ಆಗಲಿ ಅಂತ ತಿಳ್ಕೊಂಡು. ಇಲ್ಲಿ ಇನ್ನೊಂದು ವಿಷಯ ಅಂದರೆ ಇಲ್ಲಿ ಇದರಲ್ಲಿ ನುಡಿಯಲ್ಲಿ ಸ್ಪಷ್ಟವಾಗಿಲ್ಲ, ಅದರಲ್ಲಿ ವಿಸ್ತಾರವಾಗಿ ನಮಗೆ ದಿನನಿತ್ಯ ಚಿಂತನೆ ಮಾಡೋದಕ್ಕೆ ಬಹಳ ಅನುಕೂಲ. ಇದು 24 ತತ್ವಗಳನ್ನು ನಾವು ನಮ್ಮ ದೇಹದಲ್ಲಿ ಹೇಗೆ ಚಿಂತನೆ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಇದು ಹೇಗೆ ಕೊಡಬೇಕು, ಇದು ಹೇಗೆ ಅಂತಂದ್ರೆ ಈಗ ಮೊದಲೇ 24 ತತ್ವಗಳಲ್ಲಿ ಮೊದಲೇ 4 ತತ್ವಗಳು ಇವೆ. ಅವ್ಯಕ್ತ ತತ್ವ, ಮಹಾತತ್ವ, ಅದೆಲ್ಲ ಭಗವಂತನ ರೂಪಗಳಿದೆ, ಕೇಶವಾದಿ ರೂಪಗಳಿದೆ. ಸೊ ಅದನ್ನು ನಮ್ಮ ದೇಹದಲ್ಲಿ ಇಲ್ಲಿ ಕೇಶವಾಯ ನಮಃ ಮಾಧವಾಯ ನಮಃ ಕೇಶವಾಯ ನಾರಾಯಣ ನಮಃ, ಇಲ್ಲಿ ಕೇಶವಾಯ ನಮಃ ನಾರಾಯಣ ನಮಃ ಮಾಧವಾಯ ನಮಃ. ಇದು ಅಂದರೆ ಬಲಗೈ ಎಡಗೈ, ಬಲತೊಡಿ ಬಲಕಳಿ. ಆಮೇಲೆ ಈ ಕೈಯಲ್ಲಿ ಇಲ್ಲಿ ಜ್ಞಾನೇಂದ್ರಿಯ, ಹೆಬ್ಬರಳಿಂದ ಸ್ಟಾರ್ಟ್ ಮಾಡೋದು. ಇಲ್ಲಿ ಜ್ಞಾನೇಂದ್ರಿಯ, ಇಲ್ಲಿ ಕರ್ಮೇಂದ್ರಿಯ, ಆಮೇಲೆ ಬಲಗಾಲಿನಲ್ಲಿ ಪಂಚಮಹಾಭೂತಗಳಲ್ಲಿ ಇಲ್ಲಿ ತನ್ಮಾತ್ರ, ಹೊಸ ತನ್ಮಾತ್ರ ಬರ್ತದೆ, ಪಂಚ ತನ್ಮಾತ್ರ. ಆಮೇಲೆ ಪಂಚಮಹಾಭೂತ ಎಡಗಾಲದಲ್ಲಿ, ಅಲ್ಲಿ ಈ ಬೆರಳಿನಲ್ಲಿ ಅದೇ ನಾವು ಇಲ್ಲಿ 1 2 ಬಲತೊಡಿ, 2ನೇ ತೊಡಿ. ಆಮೇಲೆ ಇದು ಕೇಶವಾದಿ ರೂಪಗಳನ್ನ ಕೊಟ್ಟಿದ್ದೀನಿ, ಅದನ್ನು ಸರಿಯಾಗಿ ಬೈಹಾರ್ಟ್ ಮಾಡಿಬಿಟ್ಟು ಅದನ್ನು ಆ ರೀತಿಗೆ ಹೇಳಬೇಕು ಅಂತ. ಇನ್ನು ಕಣ್ಣುಮುಚ್ಚಿ ದಿನಲ್ಲಿ ಹೇಳ್ತೀನಿ ನಾನು. ಅದು ಇವಾಗ ಜೋರಾಗಿ ಹೇಳುವಾಗ ಏನಾದ್ರು ಒಂದು ಮೈನರ್ ಮಿಸ್ಟೇಕ್ ಆಗ್ಬೋದು ಅಂತ ಅಂದ್ಬಿಟ್ಟು ನಾನು ಹೇಳಲಿಲ್ಲ. ಇದು ಕೇಶವಾಯ ನಮಃ ನಾರಾಯಣ ನಮಃ ನಾರಾಯಣ ನಮಃ ಗೋವಿಂದ ನಮಃ ವಿಷ್ಣುವೇ ನಮಃ
ಮಧುಸೂದನ ತ್ರಿವಿಕ್ರಮ ತ್ರಿವಿಕ್ರಮಾಯಣ ಇದರಲ್ಲಿ ಇಷ್ಟ ಇದೆ, ಇದು ಇಲ್ಲೇ ಇದು, ಈ ರೀತಿಯಾಗಿ ಹೇಳ್ಕೊಂಡು ಹೋಗಬೇಕು. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪಂಚತನ್ಮಾತ್ರ, ಪಂಚ ಮಹಾಭೂತಗಳು. ಇಷ್ಟು ಈ 24 ತತ್ವಗಳ ಚಿಂತನೆಯನ್ನು ನಮ್ಮ ದೇಹದಲ್ಲಿ ನಾವು ಇದು ಮಾಡಬೇಕು. ಈ ತತ್ವಗಳ ಅನುಗ್ರಹ ನಮಗಾಗ್ತದೆ. ಯಾಕೆಂದರೆ ತತ್ವಗಳಲ್ಲಿ ತತ್ವಾಭಿಮಾನ ದೇವತೆ ಇದ್ದಾರೆ, ಅಲ್ಲಿ ಅವಳಿಗೆ ಭಗವದ್ ರೂಪ ಇದೆ, ಇಷ್ಟೆಲ್ಲ ಲಕ್ಷ್ಮೀದೇವಿ ಇದ್ದಾಳೆ, ಎಲ್ಲರಿಗೂ ಅನುಗ್ರಹ ನಮಗಾಗ್ತದೆ. ಅದಕ್ಕೆ ಅದನ್ನು ನಾವು ಚಿಂತನೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಿರಾಶೆ ಇದ್ದರೆ ಫಲದ ಅಪೇಕ್ಷೆ ಇಲ್ಲದೇ ಚಿಂತನೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಇನ್ನು 29ನೇ ನುಡಿಯಲ್ಲಿ ಲೋಷ್ಟ ಕಾಂಚನ ಲೋಹ ಶೈಲಜ ಕಾಷ್ಟ ಮೊದಲಾದ ಖಿಳ ಜಡ ಪರಮೇಷ್ಠ ಮೊದಲಾದ ಖಿಳ ಚೇತನೊಳಗೆ ಅನ್ನೋದಿನವು ಚೇಷ್ಟೆಗಳ ಮಾಡಿಸ ತಿಳಿಸದೆ ಪ್ರೇಷ್ಠನಾಗಿದ್ದೆಲ್ಲರಿಗೆ ಸರ್ವೇಷ್ಟದಾಯಕ ಸಂತೈಸವನು ಸರ್ವಜೀವರನು. ಅಂದರೆ ಇಲ್ಲಿ ಇದು ಬೇರೆ ಬೇರೆ ರೀತಿಯಾದಂಥದ್ದು ಪ್ರತಿಮೆಗಳಿರ್ತವೆ. ಆ ಪ್ರತಿಮೆಗಳಲ್ಲಿ ಮೊದಲಾದ ಅಖಿಳ ಜಡ ಪರಮೇಷ್ಠಿ ಮೊದಲಾದ ಅಖಿಳ ಚೇತನರೊಳಗೆ ಅನ್ನೋದಿನವು. ಅಂದರೆ ಇಲ್ಲಿ ಅಲ್ಲಿ ಪ್ರತಿಮೆಗಳಲ್ಲಿ ಗೋಳಕ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಗೋಳಕ ಚಿಂತನೆ ಅಂತಂದ್ರೆ ಒಂದು ಪ್ರತಿಮೆ ನಾವು ನೋಡ್ತೀವಿ, ಅದರೊಳಗಡೆ ಈಗ ಒಂದು ಕೃಷ್ಣನ ಪ್ರತಿಮೆಯನ್ನು ನೋಡ್ತೀವಿ, ಗುಡಿಯಲ್ಲಿ ಇರ್ಬೋದು ಅಥವಾ ಇಲ್ಲಿ ಮನೆಯಲ್ಲಿರ್ಬೋದು. ಅದು ಡೈರೆಕ್ಟ್ ಆ ಮೂರ್ತಿನೇ ಕೃಷ್ಣ ಅಲ್ಲ. ಅಲ್ಲಿ 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 ಮೊದಲು ವಾಯುದೇವರು ವಾಯುದೇವಂತರ್ಗತನಾಗಿ, ಲಕ್ಷ್ಮೀದೇವಿ ಲಕ್ಷ್ಮೀ ಅಂತರ್ಗತನಾಗಿ, ಲಕ್ಷ್ಮೀ ಸಹಿತದಾದಂಥ ಭಗವಂತ. ಈ ಗೋಳಕಗಳ ಚಿಂತನೆ ಅಂತ ಅವ್ರ ದೊಡ್ಡ ಚಿಕ್ಕವರ ಒಳಗಡೆ ದೊಡ್ಡವರು, ಹೀಗೆ ಅಲ್ಲಿ ಇದು ಎಲ್ಲ ಮೂರ್ತಿಗಳಲ್ಲಿ ಆ ರೀತಿ ಚಿಂತನೆ ಮಾಡಬೇಕು. ಎಲ್ಲ ವ್ಯಕ್ತಿಗೆಲ್ಲ ಮೊದಲಾದ ಚೇತನೊಳಗೆ ಅನುದಿನವು ಈ ರೀತಿಯಾಗಿ ಭಗವಂತನ ಚಿಂತನೆ ಮಾಡಬೇಕು ಅಂತ. ಜಡ ಪ್ರತಿಮೆಯಲ್ಲಿ ಚಲ ಪ್ರತಿಮೆಯಲ್ಲಿ ಎಲ್ಲ ಕಡೆಯೂ ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಸರ್ವೇಷ್ಟದಾಯಕ ಸಂತೈಸು ಸರ್ವಜೀವರನು ಪ್ರೇಷ್ಠನಾಗಿ ಅಂದರೆ ಪ್ರೀತಿ ಕೊಡುವಂಥ ಭಗವಂತ, ಇಷ್ಟು ಭಾಗದ ಪರಮ ಇಷ್ಟನಾದಿದ್ದಂಥ ಭಗವಂತ ಇದು ಜೀವನ ಸ್ವರೂಪ ಸ್ವಭಾವಾನುಸಾರವಾಗಿ ಇಲ್ಲಿ ವ್ಯಕ್ತ ಮಾಡ್ತಾನೆ. ಎಲ್ಲ ಜೀವರಾಶಿ ಒಳಗಡೆ ಒಂದೇ ರೀತಿಯಾಗಿ ಅಂಥದ್ದು ಗುಣಗಳಲ್ಲಿ ಕ್ರಿಯೆಗಳನ್ನ ಯಾಕೆ ವ್ಯಕ್ತ ಮಾಡೋದಿಲ್ಲ ಅಂತಂದರೆ ಆ ಜೀವರಾಶಿಯ ಅವರ ಒಂದು ಯೋಗ್ಯತಾನುಸಾರವಾಗಿ ಅವ್ರ ಕರ್ಮಾನುಸಾರವಾಗಿ ಅವರು ಆ ಗುಣಗಳನ್ನು ವ್ಯಕ್ತ ಮಾಡ್ತಾ ಇರ್ತಾನೆ ಅಂತ. ಈಗ ನಮ್ಮ ಸುತ್ತಮುತ್ತ ಜನನೇ ನೋಡ್ತೀವಿ, ಎಷ್ಟೆಷ್ಟು ಸಾಧನೆ ಮಾಡ್ತಾ ಅವಾಗಲೂ ಅಯ್ಯೋ ನಮ್ಮದೇನು ಸಾಧನೆ ನಿಲ್ಲವೇ ಇಲ್ಲಲ್ಲ, ಇದನ್ನು ಎಷ್ಟು ಕೆಳಮಟ್ಟಿಗೆ ಇದ್ದೀವಲ್ಲ ಅಂತಂದು ಅನ್ನಿಸ್ತದೆ ನಮಗೆ. ಈ ಭಾವನೆ ಒಳ್ಳೆಯದು. ಇನ್ನು ಯಾರು ಕೆಲವ್ರು ಮಾಡ್ತಿರೋಂಗಿಲ್ಲ, ಅವ್ರು ಏನು ಮಾಡೋದೇ ಇಲ್ಲ, ನಾವೇ ಶ್ರೇಷ್ಠ ಅಂತ ಹಿಂಗೆ ಈ ಭಾವನೆ ಬರಬಾರ್ದು. ನಮಗಿಂತ ಬಹಳಷ್ಟು ಸಾಧನೆ ಮಾಡುವಂಥ ಜನ ಬೇಕಾದಷ್ಟು ಇದ್ದಾರೆ. ಸೊ ಅದಕ್ಕೆ ನಮ್ಮದು ಕಡಿಮೆ ಅಂತಲೇ ನಮ್ಮ ಭಾವನೆ ಇರಬೇಕು. ಆ ರೀತಿಯಾಗಿ ನಾವು ಚಿಂತನೆ ಮಾಡ್ಕೋಬೇಕು. ಅದಕ್ಕೆ ಇಷ್ಟಿದೆ. ಇನ್ನು ಮುಂದಿನ ವಿಡಿಯೋವನ್ನು ನೋಡೋಣ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನಿತ ಅಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರೂ ದಯವಿಟ್ಟು ದಿನನಿತ್ಯ ಇದನ್ನು ಅಧ್ಯಯನ ಮಾಡಿ. ಬಹಳ ಶ್ರೇಷ್ಠವಾದಂಥ ಗ್ರಂಥ. ಎಲ್ಲರಿಗೂ ಅನುಗ್ರಹ ಆಗಲಿ, ಎಲ್ಲರಿಗೂ ಕ್ಷೇಮ ಆಗಲಿ. ಹರೇ ಶ್ರೀನಿವಾಸ.